ಅಧ್ಯಾಯ 3. ಅದು ಕೇಳಲು ಪ್ರಾರಂಭಿಸಿದದ್ದು. ವಿಲ್ಲಾ ಇನ್ನು ಮುಂದೆ ಕದಲಲಿಲ್ಲ. ಅದಕ್ಕೆ ಅವಶ್ಯಕತೆಯೇ ಇರಲಿಲ್ಲ. ಅದರೊಳಗಿನ ಎಲ್ಲವೂ ಈಗಾಗಲೇ ಹೊಂದಿಕೊಂಡಿತ್ತು. ಆ ಹಮ್ ಮುಂದುವರಿದಿತ್ತು. ಕಡಿಮೆ, ಸ್ಥಿರ, ಅದರ ನಿರಂತರತೆಯಲ್ಲಿ ಅಚ್ಚರಿಯಷ್ಟು ಆರಾಮಕರ. ಭಯ ಹುಟ್ಟಿಸುವಷ್ಟು ಜೋರಾಗಿರಲಿಲ್ಲ. ಮರೆತ ಹೋಗುವಷ್ಟು ಮೌನವಾಗಿಯೂ ಇರಲಿಲ್ಲ. ಅದು ಸಕ್ರಿಯವಾಗಿರುವ, ಜಾಗೃತವಾಗಿರುವ ಯಾವುದೋ ಒಂದರ ಧ್ವನಿಯಂತಿತ್ತು. ಅರ್ಜುನ್ ಕಿರಿದಾದ ಕಾರಿಡಾರ್ನಲ್ಲಿ ಸ್ಥಿರವಾಗಿ ನಿಂತಿದ್ದ. ಅವನ ನೆರಳು ಅವನ ಪಕ್ಕದ ಗೋಡೆಯ ಮೇಲೆ ಅಸಹಜವಾಗಿ ಉದ್ದವಾಗಿ ಹರಡಿಕೊಂಡಿತ್ತು. ಅವನ ಮೇಲಿನ ಬೆಳಕು ಮಾತ್ರ ಸ್ಥಿರವಾಗಿತ್ತು. ಅವನು ನಿಂತಿದ್ದ ಸ್ಥಳದ ಮೇಲೆ ಮಾತ್ರ ಕೇಂದ್ರೀಕೃತವಾಗಿತ್ತು. ಉಳಿದ ಎಲ್ಲವೂ ಮೃದು ಕತ್ತಲೆಗೆ ಕರಗಿಹೋಗಿತ್ತು. ಅವನು ಮತ್ತೆ ಬಾಗಿಲನ್ನು ಪ್ರಯತ್ನಿಸಿದ. ಏನೂ ಆಗಲಿಲ್ಲ. ಲಾಕ್ ಆಗಿರಲಿಲ್ಲ, ಅಂಟಿಕೊಂಡಿರಲಿಲ್ಲ, ನಿಷ್ಕ್ರಿಯವಾಗಿತ್ತು. ಆ ವ್ಯತ್ಯಾಸಕ್ಕೆ ಅರ್ಥವಿತ್ತು. ಅವನು ಮರದ ಬಾಗಿಲಿಗೆ ನೆತ್ತಿಯನ್ನು ಒತ್ತಿ ನಿಧಾನವಾಗಿ ಉಸಿರಾಡಿದ. ಸರಿ, ಅವನು ತನ್ನೊಳಗೆ ಗುಣುಗುಟ್ಟಿದ. ಯೋಚಿಸು. ವಿಲ್ಲಾ ಪ್ರತಿಕ್ರಿಯಿಸಿತು. ಧ್ವನಿಯಿಂದಲ್ಲ, ಬದಲಾವಣೆಯಿಂದ. ಅವನ ಹಿಂದೆ ಇದ್ದ ಬೆಳಕು ಸ್ವಲ್ಪ ಮಂದವಾಯಿತು. ಮುಂದೆ ಇದ್ದ ಬೆಳಕು ಹೆಚ್ಚು ಪ್ರಕಾಶಿಸಿತು. ಒಂದು ಸೂಚನೆ. ಅರ್ಜುನ್ ಹಿಂದೆ ಹೆಜ್ಜೆ ಇಟ್ಟ. ಬೆಳಕು ಅವನನ್ನು ಅನುಸರಿಸಿತು. ಇನ್ನೊಂದು ಭಾಗದಲ್ಲಿ ರೋಹಿತ್ ಲಿವಿಂಗ್ ರೂಮಿನಲ್ಲಿ ತಿರುಗಾಡುತ್ತಿದ್ದ. ಅವನ ಹೆಜ್ಜೆಗಳ ಧ್ವನಿ ನೆಲದ ಮೇಲೆ ಅತಿಯಾಗಿ ಸ್ವಚ್ಛವಾಗಿ ಪ್ರತಿಧ್ವನಿಸುತ್ತಿತ್ತು. ಪ್ರತಿ ಹೆಜ್ಜೆಯೂ ಅಳೆಯಲ್ಪಟ್ಟಂತಿತ್ತು. ಆ ಜಾಗವೇ ಶಬ್ದ ಗೋಡೆ ತಲುಪುವ ಮೊದಲು ಸರಿಪಡಿಸುತ್ತಿರುವಂತೆ. ಹೆಲೋ ಎಂದು ಅವನು ಮತ್ತೆ ಕರೆದ. ಆ ಪದಕ್ಕೆ ಪ್ರತಿಧ್ವನಿ ಬಂದಿಲ್ಲ. ಅದು ಕಣ್ಮರೆಯಾಯಿತು. ಅವನ ಎದುರಿನ ಕನ್ನಡಿಗಳು ನಿಧಾನವಾಗಿ ಪ್ರಕಾಶಿಸಿತು. ಅದರೊಳಗೆ ಆಕಾರಗಳು ಚಲಿಸುತ್ತಿದ್ದವು. ಪ್ರತಿಬಿಂಬಗಳಲ್ಲ, ಆಕೃತಿಗಳಲ್ಲ, ರೇಖೆಗಳು, ಮಾದರಿಗಳು. ಜ್ಯಾಮಿತಿ ನಿಧಾನವಾಗಿ, ಉದ್ದೇಶಪೂರ್ವಕವಾಗಿ ಬದಲಾಗುತ್ತಿತ್ತು. ರೋಹಿತ್ ನರ್ವಸ್ ಆಗಿ ನಗಿದ. ಇಲ್ಲ, ಇಲ್ಲ, ಈ ಆಟ ನಾನು ಆಡಲ್ಲ. ಅವನಿಗೆ ಹತ್ತಿರದ ಕನ್ನಡಿ ಮಂದವಾಯಿತು. ಅವನ ಹಿಂದೆ ಇದ್ದದ್ದು ಪ್ರಕಾಶಿಸಿತು. ಅವನು ನಿಧಾನವಾಗಿ ತಿರುಗಿದ. ಪ್ರತಿಬಿಂಬದಲ್ಲಿ ಅವನು ಸ್ಥಿರವಾಗಿ ನಿಂತಿದ್ದ. ಆದರೆ ಅವನ ಕೈಗಳು ಎತ್ತಲ್ಪಟ್ಟಿದ್ದವು. ರೋಹಿತ್ ಕೆಳಗೆ ನೋಡಿದ. ಅವನ ಕೈಗಳು ಅವನ ಬದಿಯಲ್ಲೇ ಇದ್ದವು. ಅವನು ಹಿಂದೆ ಸರಿದ. ಪ್ರತಿಬಿಂಬ ಸರಲಿಲ್ಲ. ಆ ಚಿತ್ರ ತಲೆಯನ್ನು ಸ್ವಲ್ಪ ವಾಲಿಸಿತು. ಕುತೂಹಲದಿಂದಲ್ಲ, ಮೌಲ್ಯಮಾಪನ